ಈಗ ನೋಡಿ ಜಸ್ಟ್ ಒಂದು ಇದು ಆಯಿತು, ಮೆಟ್ರೋ ಆಯಿತು. ಒಬ್ಬರು ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ರೆ. ನಾವೇ 3 ಜನ, ನಾವೇ ಇವರಿಬ್ಬರು ಆ್ಯಂಡ್ ಫ್ಯಾಮಿಲಿ. ಗೈಸ್, ಜಾಗ ಮಾತ್ರ ಏನು ಜಬರ್ದಸ್ತಿದೆ ಗೊತ್ತಾ. ನನಗೆ ಇವಾಗ ಯುರೋಪ್ನಾಗ ಐ ಥಿಂಕ್ ಇಷ್ಟೊಂದು ಪ್ಲೇಸಸ್ ಅಡ್ಡಾಡಿದ್ದೀನಲ್ಲ ಗೈಸ್, ಭಾರಿ ಮಸ್ತ್ ಐತಿ ಗೊತ್ತಾ. ಊರು ಮಾತ್ರ ನನಗೆ ಇವಾಗ ಹೆಂಗೆ ಅನ್ಸ್ಬಿಟ್ಟಿದೆ ಗೊತ್ತಾ, ಯುರೋಪ್ನಾಗ ಭಾರಿ ಫೇಮಸ್ ಪ್ಲೇಸಸ್ ಏನಿರ್ತವೆ ನೋಡೋದು, ಅವನ್ನ ಬಿಟ್ಟು ನಾವು ಭಾಳ ಕಡಿಮೆ ಜನ ಹೋಗ್ತಿರ್ತಾರಲ್ಲ. ಲೇಕ್ಸು, ಆಮೇಲೆ ಕೆಲವೊಂದು ಪ್ಲೇಸಸ್ ಇರ್ತಾವೆ ಭಾಳ ಫೇಮಸ್ ಇರೋಲ್ಲ, ಬಟ್ ಭಾಳ ಚಂದ ಇರ್ತಾವೆ ಕರೆ ನೋಡೋದಕ್ಕೆ ಮಾತ್ರ. ಸೊ ಅಂಥ ಪ್ಲೇಸಸ್ಸನ್ನು ಚೂಸ್ ಮಾಡಿ ಹೋಗ್ಬೇಕು. ಇವಾಗ ಆ್ಯಕ್ಚುಲಿ ಯುರೋಪ್ದೇ ಆರ್ಕಿಟೆಕ್ಚರ್ ಫುಲ್ ಬಿಲ್ಡಿಂಗ್ಸ್ ಇರ್ತಾವೆ. ಸೊ ಆಲ್ಮೋಸ್ಟ್ ಎಲ್ಲ ಹಾಗೆ ಇರ್ತಾವೆ. ಬಟ್ ಕೆಲವೊಂದು ಪ್ಲೇಸಸ್ ಮಾತ್ರ ಈ ಸ್ವಿಟ್ಜರ್ಲ್ಯಾಂಡು, ಆಮೇಲೆ ಇವಾಗ ನಾವು ಜರ್ಮನಿ ಒಳಗೆ ಮ್ಯೂನಿಕ್ ಸೈಡ್, ಬವಾರಿಯಾ ಸೈಡ್ ಎಲ್ಲ ಬರ್ತಾ ಇರುತ್ತೆ. ಆ ಪ್ಲೇಸಸ್ನು ಭಾರಿ ಸಖತ್ತದವ. ಸೊ ಇವಾಗ ನಾವು ಆ್ಯಕ್ಚುಲಿ ಬವಾರಿಯಾ ಸೈಡೇ ಬಂದಿರೋದು. ಇನ್ನೂ ನನ್ನ ಎಲ್ಲ ಭಾಳ ಪ್ಲೇಸಸ್ ಅದಾವೆ ನೋಡ್ಬೇಕು ಅನ್ನೋದು. ನಿಮಗೆ ಏನು ಬೇಕಿಲ್ಲ, ಗ್ರೀನ್ ಬೇಕು ಗ್ರೀನು, ರಿವರ್ ಬೇಕು ರಿವರು, ಮೌಂಟೇನ್ ಬೇಕು ಮೌಂಟೇನ್. ಸೊ ಟೆಂಪಲ್ ಇಲ್ಲಪ್ಪ, ಚರ್ಚ್ ಬೇಕು ಚರ್ಚ್. ಗೈಸ್ ನನಗೆ ಇಂಥ ಪ್ಲೇಸಿಗೆ ಬಂದಾಗ ನಾನು ನಿಜವಾಗ್ಲೂ ಹೇಳ್ತೀನಿ, ಐ ಥಿಂಕ್ ಏನೋ ಲಕ್ಕಿನೇ ಅದಿನಪ್ಪ ಅನ್ನಿಸ್ತದೆ. ಯಾಕಂದ್ರೆ ನನ್ನ ಲೈಫ್ನಾಗೆ ಅಲ್ಲಿ ಬರೋದು. ಗೈಸ್ ನೋಡಿ, ಇದು ನಮ್ಮ ಬೋಟು. ಆ ಕಡೆ ವ್ಯೂ ನೋಡಿ, ನೀರು ನೋಡಿ ಕೆಳಗಡೆ ಏನು ಕಾಣ್ತಾ ಇದೆ, ಎಷ್ಟು ಕ್ಲೀನ್ ಇದೆ, ಎಷ್ಟು ಗ್ರೀನ್ ಇದೆ. ಗೈಸ್ ಇದು ನೋಡಿ, ಇದು ಮೌಂಟೇನ್, ಇದು ಹೋಟೆಲ್. ಕ್ಲೀನ್ ನೋಡಿ, ಆ ಮನೆ ನೋಡಿ, ಆ ಗ್ರೀನ್ ನೋಡಿ, ಸೋ ಗುಡ್ ಆ್ಯಕ್ಚುಲಿ. ಗೈಸ್ ನೋಡಿ ಇಲ್ಲಿ ಜಸ್ಟ್ ವ್ಯೂ ನೋಡಿ ನೀವು. ಟ್ರಸ್ಟ್ ಮೀ, ನೀರನ್ನ ನೋಡಿ ನೀವು ಒಳಗಡೆ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಅಂದರೆ ನಿಮ್ಗೆ ಒಳಗಡೆದೆಲ್ಲ ಕಾಣುತ್ತೆ. ಫಿಶಿಂದ ನೀರು ಬರ್ತಾ ಇದೆ. ಏನು ಕುಡಿಯೋ ನೀರ ಏನೋ ಗೊತ್ತಿಲ್ಲ, ಅಲ್ಲಂತರೂ ಕಾಳಿಸೋಗ್ಬಿಟ್ಟಿದೆ ಅದು. ಈ ಸೈಡಿನ ವ್ಯೂ ನೋಡಿ. ಇಂಥ ಪ್ಲೇಸಸ್ ಬಂದು ಫೋಟೋ ತೊಗೊಲಿಲ್ಲ ಅಂದರೆ ನಡೆಯೋದಿಲ್ಲ. ಚೆನ್ನಾಗಿ ಫೋಟೋಸ್ ತೊಗೊಂಡ್ವಿ ನಾವು ಇವಾಗ. ಸೊ ಇನ್ನೂ ಆ್ಯಕ್ಚುಲಿ ಒಳ್ಳೆ ಪ್ಲೇಸಸ್ ಅಂದರೆ ಒಳ್ಳೊಳ್ಳೆ ಜಾಗ, ಫೋಟೋ ಚೆನ್ನಾಗಿ ಬರೋಂಥದ್ದು ಯಾವುದಾದ್ರು ಇತ್ತಂದ್ರೆ ನೋಡ್ತೀವಿ, ತೊಗೊತೀವಿ. ಬಟ್ ಇವಾಗ ಆ್ಯಸ್ ಆಫ್ ನಾಟ್ ಡನ್. ನೋಡೋಣ, ಸಖತ್ತಾಗಿರೋ ಪ್ಲೇಸ್ ಇದೆ ಇದು. ಐ ಥಿಂಕ್ ದಟ್ ಈಸ್ ಡ್ರೋನ್ ರೈಟ್ ಗೈಸ್. ನೋಡಿ ಅಲ್ಲೆಲ್ಲ ಹೈಕ್ ಮಾಡ್ತಾರೆ, ಅಲ್ಲಿ ಹೋಗ್ಬೋದು, ಹೈಕಿಂಗು ಐತಿ ಇಲ್ಲಿ. ಬಟ್ ನಮ್ಮ ಅಗಸ್ತ್ಯ ಹಿಡ್ಕೊಂಡು ನಮಗೆ ಪಾಸಿಬಲ್ ಇಲ್ಲ. ಸೊ ನೋ ಹೈಕ್, ಓನ್ಲಿ ವಾಕ್. ಗೈಸ್ ನೀವು ಮನೆ ಅನಿಸುತ್ತೆ ನೋಡಿ, ಕಾರ್. ರಿಚ್ ಕಿಡ್ಸೇ ಇರೋಕ್ಕೆ ಸಾಧ್ಯ ಇಲ್ಲಲ್ಲ, ನಮ್ಮ ಮಾಮೂಲಿ ಜನ ಅಂದ್ರೆ ಸಾಧ್ಯನೇ ಇಲ್ಲ. ಗೈಸ್ ನೋಡಿ, ಇದು ಮನೆ ಅಂದ್ಕೊಳ್ಳಿ, ಕಾರ್ ಆಯಿತಾ. ನೋಡಿ ಅಜ್ಜಿ ತಾತ ಹೇಗೆ, ಇದು ಅವ್ರದ್ದು ವ್ಯೂ ಭಾರಿ ಇರುತ್ತಲ್ಲ. ಇಲ್ಲಿಷ್ಟು ದೊಡ್ಡ ಗಂಟೆ ಇಟ್ಟಾರೆ ಗೈಸ್. ಇದೆಷ್ಟು ಇದು 926 kg ಇದೆ ಅಂತ. ಬೆಲ್ಲ ಅಷ್ಟೇ, ಪೂರ ಅಲ್ಲ. ಮತ್ತು ಇವೆಲ್ಲಷ್ಟೇ 926 kg. ವ್ಯೂ ನೋಡಿ ನಿಮ್ಗೆ, ವ್ಯೂವೇ ಬೆಸ್ಟ್ ಅಂದರೆ. ಆ್ಯಕ್ಚುಲಿ ಸಮ್ಮರ್ನಾಗ ಚಂದ ಇವೆಲ್ಲ, ವಿಂಟರ್ನಾಗ ಹೆವಿ ತಂಡಿರ್ತದೆ. ಲೈನ್ ಎ ಬಿ ಇದು ಪೂರ ಮ್ಯಾಪ್ ಇದೆ ನೋಡಿ, ಎಲ್ಲ
Look at this view. Guys, ನಾವು ತಗೊಂಡಿರೋದು ಇದು. Look at this. Soup looks good. Red. Paneer soup. Guys, ಇದು ವ್ಯೂ. ಇಲ್ಲಿ ಕುತ್ಕೊಂಡು ಊಟ. ನಾವು ಇಲ್ಲೇ ಕುತ್ಕೊಂಡಿದ್ವಿ. Hold down. Guys, ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಗೊತ್ತಾ? ಸೊ ನಾವು ಕೂತಿದ್ದೀವಿ ಇಲ್ಲಿ. ಎಲ್ಲಿ ಕೂತಿದ್ದೀವಿ ಅಂದರೆ ಜಸ್ಟ್ Ocean. This is not ocean, this is lake. I think it was ocean, but it's lake. Relaxing. So that's why it's icy in the mountain. Look at this, look at this, look at this. ಈ ಕಲರ್ ವಾಟರ್ ಕಲರ್ ನೋಡಿ ನೀವು. Green color. ನನ್ನ ಕಾಲು ನೋಡಿ. ಇದು ನೋಡಿ, ಇದು ಎಷ್ಟು ದೊಡ್ಡದಿದೆ. ಇದು ಎರಡು ಡಕ್ ಡಕ್. ಗಾಯ್ಸ್, ನಮ್ಮ ಹೋಟೆಲ್ ರೂಮ್ನಾಗ ಇವತ್ತು ನಾವು ಹೊರಗಡೆ ಹೋಗಿದ್ವಿ. ನಾವು ಬರೋಕ್ಕಿಂತ ಮುಂಚೆ ಹಿಂಗೆ ಒಂದು ಮೆಸೇಜ್ ಇಟ್ಟಿದ್ದಾರೆ. ಇವತ್ತು ಈಸ್ಟರ್ ಆ್ಯಕ್ಚುಲಿ. ಸೊ ಈಸ್ಟರ್ ಮೆಸೇಜ್, ಅದರ ಜೊತೆಗೆ ಇದೊಂದು ಆ್ಯಂಡ್ ಇದೊಂದು ಇಟ್ಟೋಗಿದ್ದಾರೆ ಚಾಕ್ಲೇಟ್ಸ್. ಸೊ ಇದ್ರದ್ದು ಮೀನಿಂಗ್ ಏನಪ್ಪ ಅಂತಂತಂದರೆ, ಇದ್ರದ್ದು ನೀವು ಓದಬೇಕು ಅಂತಿದ್ರೆ ಓದ್ಬೋದು. ಗೈಸ್, ನಾನು ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಆ್ಯಕ್ಚುಲಿ ಸಂಡೇ ಎಲ್ಲ ಕ್ಲೋಸ್ ಇರುತ್ತೆ. ಇವತ್ತು ಸಂಡೇ ಇತ್ತು. ನಾವು ಅಲ್ಲಿಂದ ಬಂದಮೇಲೆ ಡೈರೆಕ್ಟ್ ಇಲ್ಲೇ ಮಾಲ್ ಇದೆ ಅಂತ ನಿನ್ನೆ ಹೋಗಿದ್ವಿ. ದೊಡ್ಡದಿದೆ, ತುಂಬ ದೊಡ್ಡ ಮಾಲ್ ಇದೆ. ಸೊ ನಾನೇನು ಮಾಡಿದ್ವಿ ಅಂತಂದ್ರೆ, ಆಯ್ತು ಇಲ್ಲೇ ಬಂದು ಇದೇ ಮಾಲಲ್ಲಿ ಊಟ ಗೀಟ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಬಂದರೆ ಒಂದು ರೆಸ್ಟೋರೆಂಟ್ ಓಪನ್ ಇಲ್ಲ ಇಲ್ಲಿ ಇವತ್ತು. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಯೂಶ್ವಲಿ ಹೆಂಗಾಗುತ್ತೆ ಅಂತಂದರೆ ರೆಸ್ಟೋರೆಂಟ್ಸ್ ಓಪನ್ ಇರುತ್ತೆ, ಶಾಪ್ಸ್ ಏನೂ ಓಪನ್ ಇರೋಲ್ಲ. ಸೊ ನಾವಂತೂ ಇಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ತಿಂದು ಊಟ ಗೀಟ ಮಾಡ್ಕೊಂಡು ಹೋಟೆಲಿಗೆ ಬರೋಣ ಅಂತ. ಒಂದು ರೆಸ್ಟೋರೆಂಟ್ ಓಪನ್ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಿಬಿಟ್ಟಿದ್ವಿ ಅಂತಂದರೆ, ಇಲ್ಲೇ ನಿಯರ್ ಬೈ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಅದರಿಂದ ಊಟ ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಪಾರ್ಸಲ್ ಬಂದಿದೆ. ಸೊ ಹಾಗೆ ಪಾರ್ಸಲ್ ಬರೋಷ್ಲಿಗೆ ಆಗಸ್ತೆ ಎಲ್ಲ ಅಲ್ಲೇ ಕೆಳಗಡೆ ಆಟ ಆಡ್ತಾಯಿದ್ದ. ಯಾವುದೋ ಒಂದು ಹುಡುಗ ಸಿಕ್ಕಿದ್ದ, ಅವನ ಜೊತೆಗೆ ಅವನು ಕಿತಾಪತಿ ಹುಡುಗ, ಅವನ ಜೊತೆ ಸೇರಿ ಇವನು ಕಿತಾಪತಿ ಮಾಡಿ ಫುಲ್ಲು ಎಂಜಾಯ್ ಮಾಡಿದ್ರು ಇಬ್ಬರು. ಸೊ ಇವಾಗ ಬಂದಿದ್ವಿ, ಇವಾಗ ಊಟ ಮಾಡಿ ಸ್ಲೀಪ್. ನಾಳೆ ಒಂದು ರಜೆ ಇದೆ ಆ್ಯಕ್ಚುಲಿ, ನಾಳೆ ಒಂದಿನ ರಜೆ ಇದೆ. ಸೊ ನಾಳೆ ನೋಡಬೇಕು ಏನು ಪ್ಲ್ಯಾನ್ ಇದೆ ಅಂತ ಗೊತ್ತಿಲ್ಲ, ಬಟ್ ನಾಳೆ ರಿಟರ್ನ್ ನಾವು ನಮ್ಮ ಮನೆಗೆ ಹೋಗ್ಬೇಕು. ಆಯಿತು ನಮ್ಮ ವೆಕೇಷನ್ 3 days. ಗುಡ್ ನೈಟ್ ಎವ್ರಿ ಒನ್.